ಚಿಕನ್ ತಿನ್ನುವ ಮುನ್ನ ಎಚ್ಚರ ಎಚ್ಚರ. ತುಮಕೂರು ಜಿಲ್ಲೆಯ ನವಿಲುಗಳಲ್ಲಿ H1N1 ಪತ್ತೆಯಾಗಿದೆ. ಕೊತ್ತಿಗೆಹಳ್ಳಿ ಸುತ್ತಮುತ್ತ ಸತ್ತಿರುವ ನವಿಲುಗಳಲ್ಲಿ ಇದು ದೃಢ. ಚಿಕನ್ ತಿನ್ನುವ ಮುನ್ನ ಎಚ್ಚರ ಎಚ್ಚರ. ತುಮಕೂರು ಜಿಲ್ಲೆಯ ನವಿಲುಗಳಲ್ಲಿ H1N1 ಪತ್ತೆಯಾಗಿರೋದು. ಕೊತ್ತಿಗೆಹಳ್ಳಿ ಸುತ್ತ ಸತ್ತಿರುವ ನವಿಲುಗಳಲ್ಲಿ ಇದು ದೃಢ ಆಗಿದೆ. ಇದ್ದಕ್ಕಿದ್ದ ಹಾಗೆ ಸತ್ತು ಬೀಳ್ತಾ ಇರೋ ನವಿಲುಗಳು. ಇದೀಗ ತುಮಕೂರು ಜಿಲ್ಲಾಡಳಿತದಿಂದ ಹೈ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ತುಮಕೂರು ಜಿಲ್ಲಾಡಳಿತದಿಂದ ಯಾವಾಗ ಇದು H1N1 ಹಕ್ಕಿ ಜ್ವರ ಪತ್ತೆ ಆಯಿತು, ಆಗ ಒಂದು ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ನವಿಲುಗಳ ಸಾವು ಹಿನ್ನೆಲೆ ಆರೋಗ್ಯ ಇಲಾಖೆಯಿಂದ ಪಿಕ್ಕೆ ಸ್ಯಾಂಪಲ್ ಟೆಸ್ಟ್ ಆಗಿದೆ. ಏಪ್ರಿಲ್ 29ನೇ ತಾರೀಕಿಗೆ ಲ್ಯಾಬ್ ವರದಿ ಮುಖಾಂತರ H1N1 ಸೋಂಕು ದೃಢೀಕರಣ ಆಯಿತು. ಸೋಂಕು ಕಾಣಿಸಿಕೊಳ್ತಾ ಇದ್ದಂತೆ ತುಮಕೂರು ಜಿಲ್ಲಾಡಳಿತದಿಂದ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಜಿಲ್ಲಾಡಳಿತದಿಂದ ತುರ್ತು ಸಭೆ ಮಾಡಲಾಯಿತು. ನಿಯಂತ್ರಣ ಕ್ರಮಗಳಿಗೆ ಸೂಚನೆ ಕೊಡಲಾಗಿದೆ. 0 ದಿಂದ 3 ಕಿಲೋಮೀಟರ್ ಸೋಂಕಿತ ವಲಯ ಅಂತ ಹೇಳಿದ್ದಾರೆ. 3 ರಿಂದ 10 ಕಿಲೋಮೀಟರ್ ನಿಗಾ ವಲಯ ಅಂತ ಘೋಷಣೆ ಮಾಡಿದ್ದಾರೆ. 38 ಗ್ರಾಮಗಳಲ್ಲಿ ಆರೋಗ್ಯ ನಿಗಾ ಇಡಲಾಗಿದೆ. 20,000ಕ್ಕೂ ಹೆಚ್ಚು ಜನರನ್ನ ಮೇಲ್ವಿಚಾರಣೆ ಮಾಡಲಾಗ್ತಿದೆ. ಜ್ವರ, ಉಸಿರಾಟದ ಸಮಸ್ಯೆ ಮೇಲೆ ವಿಶೇಷ ನಿಗಾವನ್ನು ಮುಂದುವರಿಸಲಾಗಿದೆ. ಸತ್ತ ಅಥವಾ ಅಸ್ವಸ್ಥ ಹಕ್ಕಿಗಳ ಸಂಪರ್ಕ ತಪ್ಪಿಸುವುದಕ್ಕೆ ಸಾರ್ವಜನಿಕರಿಗೆ ಸೂಚನೆ ಕೊಡಲಾಗಿದೆ. ಕೋಳಿ ಮೊಟ್ಟೆಯನ್ನು ಚೆನ್ನಾಗಿ ಬೇಯಿಸಿ ಆಗ ಮಾತ್ರ ಅದನ್ನು ಸೇವನೆ ಮಾಡಬೇಕು ಅಂತ ಸಲಹೆ ಕೊಡಲಾಗಿದೆ. ಆರೋಗ್ಯ ಇಲಾಖೆ ಇದೀಗ ಕಟ್ಟುನಿಟ್ಟಿನ ನಿಗಾ ಇಟ್ಟಿರೋದು. ಆತಂಕ ಬೇಡ ಅಂತ ಅಧಿಕಾರಿಗಳೆಲ್ಲ ಹೇಳಿದ್ದಾರೆ. ಅಧಿಕೃತ ಮಾಹಿತಿಯನ್ನು ಮಾತ್ರ ನಂಬಿ ವದಂತಿಗಳಿಗೆ ಅವಕಾಶವನ್ನು ಕೊಡಬೇಡಿ ಅಂತ ಇದೀಗ ಸಲಹೆಯನ್ನು ಕೊಟ್ಟಿರೋದು. ಇದು ಹಕ್ಕಿ ಜ್ವರ ವಿಚಾರದಲ್ಲಿ ಆಗಿರುವಂಥ ಒಟ್ಟು ಬೆಳವಣಿಗೆಗಳು. ಬೇರೆ ಬೇರೆ ತಂಡಗಳು, ಬೇರೆ ಬೇರೆ ಇಲಾಖೆಗಳು ಇದರಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಈಗಾಗಲೇ H1N1 ವೈರಸ್ ಇರೋದು ದೃಢಪಟ್ಟ ಹಿನ್ನೆಲೆ ಇದೀಗ ಇಂಥದ್ದೊಂದು ಕ್ರಮಕ್ಕೆ ಅಲ್ಲಿಯ ಜಿಲ್ಲಾಡಳಿತ ಮುಂದಾಗಿರೋದು. ಒಂದು ಸುಮಾರು 44 ಅದಕ್ಕೆ ನವಿಲುಗಳ ಸರಣಿ ಸಾವು ಅಂತ ಹೇಳ್ತಿದ್ದಾರೆ. ಅದಕ್ಕೆ ಹಕ್ಕಿ ಜ್ವರ ಅಂದರೆ H1N1 ಅಂತ ನಾವು ಕರಿತೀವಿ, ಆ ಸೋಂಕು ಕಾರಣ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಈ ಸೋಂಕು ಯಾವುದೇ ಕಾರಣಕ್ಕೂ ಹರಡಬಾರದು ಅನ್ನೋ ಕಾರಣಕ್ಕಾಗಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿರೋದು. ಇದೊಂದು ಇನ್ಫ್ಲೂಯೆನ್ಸ್ ಎ ವೈರಸ್ನ ಒಂದು ಉಪವಿಭಾಗ ಇದು. ಹೀಗಾಗಿ ಪ್ರಾಥಮಿಕವಾಗಿ ಪಕ್ಷಿಗಳಲ್ಲಿ ತೀವ್ರವಾದಂತಹ ಕಾಯಿಲೆ ಮತ್ತು ಸಾವಿಗೆ ಇದು ಕಾರಣ ಆಗುತ್ತೆ. ಅದಾದ ನಂತರ ಇದು ಮನುಷ್ಯರಿಗೂ ಕೂಡ ಹರಡುವಂಥ ಸಾಧ್ಯತೆಗಳಂತ ಹೇಳ್ತಾರೆ. ಆದರೆ ಇದು ಅಪರೂಪ ಅಂತ ಹೇಳಲಾಗುತ್ತೆ. ಈ ಸೋಂಕಿತ ಪಕ್ಷಿಗಳ ಲಾಲಾರಸ, ಮೂಗಿನ ಸ್ರವಿಸುವಿಕೆ ಅಥವಾ ಇಕ್ಕೆಗಳನ್ನು ನೇರವಾಗಿ ಮುಟ್ಟೋದ್ರಿಂದ ಅದು ಹರಡುತ್ತೆ ಅಂತ ಹೇಳ್ತಾರೆ. ವೈರಸ್ ಇರುವ ನೀರು ಅಥವಾ ಕಲುಷಿತ ಮೇಲ್ಮೈಗಳನ್ನು ಸ್ಪರ್ಶ ಮಾಡೋದ್ರಿಂದ ಆಗುತ್ತೆ ಅಂತ. ಇದರ ಜೊತೆಗೆ ಸರಿಯಾಗಿ ಬೇಯಿಸದ ಕೋಳಿ ಮಾಂಸ ಅಥವಾ ಮೊಟ್ಟೆಗಳನ್ನು ಸೇವನೆ ಮಾಡೋದ್ರಿಂದಲೂ ಕೂಡ ಈ ಸೋಂಕು ಪ್ರಾಣಿಗಳ ಅಂದರೆ ಈ ಹಕ್ಕಿ ಜ್ವರ ಏನಿದೆ, ಈ ಹಕ್ಕಿ ಜ್ವರ ಮನುಷ್ಯರಿಗೆ ತಗುಲುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳಲಾಗಿದೆ. ಹೀಗಾಗಿ ಆರೋಗ್ಯ ಇಲಾಖೆಯವರು ಸರಿಯಾಗಿ ಬೇಯಿಸಿದ ಕೋಳಿ ಮಾಂಸ ಮತ್ತು ಮೊಟ್ಟೆಗಳನ್ನು ತಿನ್ನಬೇಕು ಅಂತ ಹೇಳ್ತಿದ್ದಾರೆ. ಹೀಗಾಗಿ 4 ರಿಂದ 6 ದಿನಗಳ ನಂತರ ಇವು ಲಕ್ಷಣಗಳು ಕೂಡ ಕಾಣಿಸ್ಕೊಳ್ಬೋದು ಅಂತ ಹೇಳಲಾಗುತ್ತೆ. ಜ್ವರ ಮತ್ತು ಶೀತ ಆಗಿರ್ಬೋದು, ಉಸಿರಾಟದ ಸಮಸ್ಯೆ ಆಗಿರ್ಬೋದು, ಕಣ್ಣುಗಳು ಗುಲಾಬಿ ಬಣ್ಣಕ್ಕೆ ತಿರ್ಕೊಳ್ಳೋದಾಗಿರ್ಬೋದು, ಸ್ನಾಯು ನೋವು, ಆಯಾಸ, ವಾಕರಿಕೆ ಅಥವಾ ಅತಿಸಾರ ಇವೆಲ್ಲವೂ ಕೂಡ ಆಗಬಹುದು ಅಂತ. ಹೀಗಾಗಿ ಸತ್ತ ಅಥವಾ ಅನಾರೋಗ್ಯ ಪೀಡಿತ ಪಕ್ಷಿಗಳೊಂದಿಗೆ ಸಂಪರ್ಕವನ್ನು ತಪ್ಪಿಸಬೇಕು. ಪಕ್ಷಿಗಳ ಸಂಪರ್ಕಕ್ಕೆ ಬಂದರೆ ತಕ್ಷಣ ಸರಿಯಾಗಿ ಕೈಗಳನ್ನು ತೊಳಿಬೇಕು ಅಂತ ಹೇಳಿದ್ದಾರೆ. ಇದೀಗ ತುಮಕೂರಿನಿಂದ ಬೆಂಗಳೂರಿಗೆ ಬರುವಂತಹ ಈ ಕೋಳಿ ಸಾಕಾಣೆ ಏನಿದೆ ಆ ಎಲ್ಲದರ ಮೇಲೆ ನಿಗಾ ಇಡಲಾಗಿದೆ. ತುಮಕೂರಿನಿಂದ ಕೋಳಿ ಸಾಕಾಣೆ ಮಾಹಿತಿಯನ್ನು ಕೋರಿದೆ ಜಿಲ್ಲಾಡಳಿತ. ಸೋಂಕು ಹರಡಿರೋ 30 ಕಿಲೋಮೀಟರ್ ವ್ಯಾಪ್ತಿ ಸಾಕಾಣೆ ಕೇಂದ್ರಗಳಿಗೆ ಸೂಚನೆಯನ್ನು ಕೊಡಲಾಗಿರೋದು. ಕೋಳಿ ಸಾಕಾಣೆ ಆಗ್ತಿದ್ರೆ ಜಿಲ್ಲಾಡಳಿತಕ್ಕೆ ಮಾಹಿತಿ ಕೊಡುವಂತೆ ಇದೀಗ ಸೂಚನೆಯನ್ನು ಕೊಡಲಾಗಿದೆ. ಬೆಂಗಳೂರು ಸೇರಿ ಯಾವುದೇ ಕಡೆ ಕೋಳಿ ಸಾಕಾಣೆ ಮೇಲೆ ಸಂಪೂರ್ಣವಾಗಿ ಎಚ್ಚರಿಕೆಯನ್ನು ಇಡಲಾಗಿದೆ. ಈ ಬಗ್ಗೆ ಬೆಂಗಳೂರಿನ ಆರೋಗ್ಯ ಅಧಿಕಾರಿಗಳಿಂದ ಮಾಹಿತಿಯನ್ನ ಹಂಚಿಕೊಳ್ಳಲಾಗಿರೋದು. H1N1 ಸೋಂಕು ಇರೋದ್ರ ಬಗ್ಗೆಯೂ ಕೂಡ ಆರೋಗ್ಯ ಇಲಾಖೆ ಪ್ರಕಟಣೆಯನ್ನು ಹೊರಡಿಸಿರೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹೊಸಳ್ಳಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಏನಿದು H1N1 ಹೇಗೆ ಹರಡ್ತಾ ಇದೆ, ಏನ್ ಮಾಡ್ತಿದೆ ಆರೋಗ್ಯ ಇಲಾಖೆ ಈ ನಿಟ್ಟಿನಲ್ಲಿ? ಜ್ವರ ಎನ್ನುವಂತಹ ಭೀತಿ ಜನರನ್ನ ಕಾಡುವಂತ ಕೆಲಸ ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇದೆ. ಅದರಲ್ಲೂ ತುಮಕೂರು ಭಾಗದಲ್ಲಿ ಕಾಣಿಸ್ಕೊಂಡಿರುವಂತಹ ಹಕ್ಕಿ ಜ್ವರ ಏನಿದೆಯೋ ಅದು ನವಿಲಿಗಳಿಂದ ಆರಂಭ ಆಗಿದೆ ಎನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಊಹಾಪೋಹಗಳು ಎದ್ದಿದ್ವು. ಇತ್ತೀಚೆಗೆ ಹೆಚ್ಚು ಕಡಿಮೆ ಒಂದು 15-20 ದಿನಗಳ ಹಿಂದೆ ನೋಡೋದಾದ್ರೆ ಹೆಚ್ಚು ಕಡಿಮೆ ಒಂದು ವಾರ ಅಂತ ಇಟ್ಕೋಬಹುದು. ಒಟ್ಟು 9 ರಿಂದ 10 ನವಿಲುಗಳು ಇದ್ದಕ್ಕಿದ್ದಂತೆ ಮೃತಪಡುವಂತ ಕೆಲಸ ಆಗ್ತವೆ. ಇಲ್ಲಂದ್ರೆ ಇಲ್ಲಿ ಹಾರ್ತಾನೆ ಸತ್ತು ಬಿಡುವಂತ ಕೆಲಸ ಆಗತ್ತೆ. ತಕ್ಷಣ ಜಿಲ್ಲಾಡಳಿತ ಎಚ್ಚರಿಕೆಯನ್ನ ಸೂಚನೆ ರೂಪದಲ್ಲಿ ಕೊಡುವಂತ ಕೆಲಸ ಆಗುತ್ತೆ. ಎಲ್ಲಿ ನವಿಲುಗಳನ್ನ ಮೃತಪಟ್ಟಿದ್ವು ಆ ನವಿಲುಗಳನ್ನ
ಲ್ಯಾಬ್ಗೆ ಕಳಿಸುವಂತ ಕೆಲಸ ಮಾಡ್ತಾರೆ. ಅಲ್ಲಿ ಲ್ಯಾಬ್ ಕಳಿಸಿದಂಗೆ ಅಲ್ಲೊಂದು ರಿಪೋರ್ಟ್ ಕೂಡ ಬರುತ್ತೆ. ರಿಪೋರ್ಟ್ ನಲ್ಲಿ H5N1 ಎನ್ನುವಂತ ಸೋಂಕು ದೃಢ ಆಗಿದೆ ಎನ್ನುವಂತ ರಿಪೋರ್ಟ್ ಬರ್ತಿದ್ದಂಗೆ ತುಮಕೂರು ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ಕ್ರಮಗಳನ್ನ ಬಹುಮುಖ್ಯವಾದಂತಹ ಕಾರಣಗಳನ್ನ ಇಟ್ಕೊಂಡು ಸುತ್ತಮುತ್ತಲು ಹೆಚ್ಚು ಕಡಿಮೆ 35 ಹಳ್ಳಿಗಳನ್ನ ನಿಗಾ ವಹಿಸುವಂತ ಕೆಲಸ ಈಗಾಗಲೇ ಮಾಡಿರುವಂತದ್ದು. ಅಕ್ಕಿ ಜ್ವರ ಸೇರಿದಂತೆ ಕೋಳಿ ಸಾಕಾಣಿಕಾ ಕೇಂದ್ರಗಳ ವಿಚಾರವಾಗಿ ನೋಡಿದ್ರೆ ಮುನ್ನೆಚ್ಚರಿಕೆ ಕ್ರಮಗಳ ರೂಪದಲ್ಲಿ ಜಿಲ್ಲಾಡಳಿತ ವಹಿಸ್ಕೊಂಡಿರುವಂತದ್ದು. ಅಂದ್ರೆ ಸಂಪೂರ್ಣವಾಗಿ ನೋಡೋದಾದ್ರೆ ತುಮಕೂರು ಜಿಲ್ಲೆಯ ಕೊಟ್ಟಿಗೆ ಗೊಲ್ಲಹಳ್ಳಿ ಸುತ್ತಲೂ ಅಂದ್ರೆ ಸಿದ್ಧಗಂಗಾ ಮಠ PHC ವ್ಯಾಪ್ತಿಯ ಒಳಪಡುವಂತ ಹಳ್ಳಿಗಳೇನಿದಾವೋ ಕುಳಿಹಳ್ಳಿ, ಭೈರಸಂದ್ರ, ಉಲ್ಲೇನಹಳ್ಳಿ, ತಿಮ್ಮೇಗೌಡನ ಪಾಳ್ಯ ಗ್ರಾಮಗಳ ಸುತ್ತಮುತ್ತಲೂ ಪತ್ತೆಯಾದಂತ ಈ ಒಂದು ಸತ್ತ ನವಿಲುಗಳ ಮಾದರಿಯನ್ನ ಲ್ಯಾಬ್ಗೆ ಕಳಿಸಿ ಅಲ್ಲಿ ರಿಪೋರ್ಟ್ ಬರ್ತಿದ್ದಂಗೆ ಅಂದ್ರೆ 29/4/2026ರಂದು H5N1 AVN ಇನ್ಫ್ಲೂಯೆನ್ಸಾ ಇರುವುದು ದೃಢಪಟ್ಟಿರುವಂತ ಕಾರಣದಿಂದಾಗಿ ಸಿಕ್ಕಾಪಟ್ಟೆ ಒಂದು ತೊಂದರೆಗೆ ಆಗುವಂತ ಲಕ್ಷಣಗಳು ಇದಾವೆ ಎನ್ನುವಂತ ನಿಟ್ಟಿನಲ್ಲಿ ಸದ್ಯಕ್ಕೆ ಜಿಲ್ಲಾಡಳಿತ ಕಡೆಯಿಂದ ಮಾಹಿತಿ ಇರುವಂತದ್ದು. ಹೀಗಾಗಿ ಅಲ್ಲಿ ಯಾರಾದ್ರೂ ಕೋಳಿ ಮಾಂಸ ತಿನ್ನುವಂತದ್ದೇ ಆಗ್ಲಿ, ಕೋಳಿ ಮಾಂಸ ಸೇರಿದಂತೆ ಕೋಳಿ ಸಾಕಾಣಿಕಾ ಕೇಂದ್ರಗಳು ಇರುವಂತಹ ಹಿನ್ನೆಲೆಯನ್ನ ನೋಡೋದಾದ್ರೆ ಆ ಒಂದು ಕೋಳಿ ಸಾಕಾಣಿಕಾ ಕೇಂದ್ರಗಳಿಂದ ಬೆಂಗಳೂರು ಸೇರಿದಂತೆ ನಾನಾ ಕಡೆಗಳಿಗೆ ರವಾನೆ ಆಗುವಂತದರ ಮೇಲೆ ನಿಗಾ ವಹಿಸುವಂತ ಕೆಲಸ ಆಗಿದೆ. ಅಡ್ವಾನ್ಸ್ಡ್ ಆಗಿ ಕೋಳಿ ಚಿಕನ್ ತಿನ್ನುವಂತ ಜನರೇನಿದ್ದಾರೋ ಅವ್ರಿಗೆ 80 ಡಿಗ್ರಿ ಸೆಲ್ಸಿಯಸ್ ಹೆಚ್ಚುವರಿ ಉಷ್ಣಾಂಶದಿಂದ ಬೇಯಿಸಿ ತಿನ್ನಿ, ಇಲ್ಲದೇ ಇದ್ದ ಪಕ್ಷದಲ್ಲಿ ನಿಮಗೆ ಆರೋಗ್ಯದಲ್ಲಿ ದುಷ್ಪರಿಣಾಮ ಬೀರುವಂತ ಸಾಧ್ಯತೆಗಳಿದಾವೆ. ಅಂದ್ರೆ ಒಂದು ವೇಳೆ 80 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಕಡಿಮೆ ಪ್ರಮಾಣದಲ್ಲಿ ಚಿಕನ್ ಬೇಯಿಸಿ ತಿನ್ನುವಂತದ್ದೇ ಆದ್ರೆ ಸಾಧ್ಯತೆಗಳು ಹೆಚ್ಚು ಆರೋಗ್ಯ ಕೆಡುವಂತದ್ದು. ಒಂದು ವೇಳೆ ಆರೋಗ್ಯ ಕೆಟ್ಟಿದ್ದೇ ಆದ್ರೆ ಉಸಿರಾಟದ ಸಮಸ್ಯೆ, ಕೆಮ್ಮು, ಜ್ವರ, ಶೀತ, ನೆಗಡಿ ಈ ರೀತಿಯಾದಂತಹ ಒಂದು ಲಕ್ಷಣ ಕಾಣಬಹುದು ಬರುವಂತಹ ಸಾಧ್ಯತೆಗಳಿದಾವೆ. ಹೀಗಾಗಿ ಪತ್ರಿಕಾ ಪ್ರಕಟಣೆ ಹೊರಡಿಸುವಂತ ಕೆಲಸ ಆರೋಗ್ಯ ಇಲಾಖೆಯಿಂದ ಮಾಡುವಂತ ಕೆಲಸ ಆಗಿದೆ. ಹೀಗಾಗಿ ಎಚ್ಚರಿಕೆ ಎನ್ನುವಂಥದ್ದು ಪ್ರತಿ ಮುಖ್ಯವಾದಂತ ಕೆಲಸ. ಹೀಗಾಗಿ ತುಮಕೂರು ಒಂದು ಹಳ್ಳಿಗಳ ವ್ಯಾಪ್ತಿಯಲ್ಲಿ ಕೋಳಿ ಸಾಕಾಣಿಕಾ ಕೇಂದ್ರಗಳಿರ್ತಾವಲ್ಲ, ಆ ಕೋಳಿ ಸಾಕಾಣಿಕಾ ಕೇಂದ್ರಗಳಿಂದ ರವಾನೆ ಆಗುವಂತ ಕೋಳಿಗಳನ್ನ ಮೊದಲಿಗೆ ನಿಗಾ ವಹಿಸುವಂತ ಕೆಲಸ ಆಗ್ತಾ ಇದಾವೆ. ಒಂದು ವೇಳೆ ಸಾಕಾಣಿಕಾ ಕೇಂದ್ರಗಳಲ್ಲಿ 1-2 ಕೋಳಿಗಳು ಮೃತಪಟ್ರೆ ನಾರ್ಮಲ್ ಎನ್ನುವಂಥದ್ದು. ಆದ್ರೆ 10ಕ್ಕೂ ಹೆಚ್ಚು ಒಮ್ಮೆಲೆ ಮೃತಪಟ್ಟಿದ್ರೆ ಅವುಗಳನ್ನ ಇನ್ನಷ್ಟು ಎಚ್ಚರಿಕಾ ರೂಪದಲ್ಲಿ ಜಿಲ್ಲಾಡಳಿತ ಎಚ್ಚರಿಕೆ ರೂಪದಲ್ಲಿ ನೋಡುವಂತ ಕೆಲಸ ಈಗಾಗಲೇ ಮಾಡುವಂತ ಕೆಲಸ ಆಗಿದೆ. ಪ್ರವೀಣ್. ಓಕೆ ಮಂಜುನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.